ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನೋಡಿ, ಈ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ. ಏನಪ್ಪ ಆ ಟ್ರೆಂಡ್ ಅಂತಂದರೆ, ಯಾವುದಾದ್ರೂ ಒಂದು ಹೊಸದಾಗಿ ಹೋಟೆಲ್ ಆಯಿತು ಅಥವಾ ಪಬ್ ಏನಾದರೂ ಆಯಿತು ಅಂತಂದರೆ ಫ್ರೀ ಎಂಟ್ರಿ ಅಥವಾ ಫ್ರೀ ಊಟ, 2 ದಿನಗಳ ಕಾಲ ಫ್ರೀ ಇರುತ್ತೆ, ನೀವೇನು ತಿಂದರೂ ಕೂಡ ಫ್ರೀಯಾಗಿ ತಿನ್ನಬಹುದು ನೀವು ಅಂತ ಇರುತ್ತೆ. ಏನು ತಿಂದರೂ ಫ್ರೀ 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 ಅಂತ ಆಫರನ್ನು ಕೊಡ್ತಾರೆ. ಆಗ ಒಂದಷ್ಟು ಜನ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸಗಳನ್ನ ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೆಲವರು 3 ಹೊತ್ತು ಹೋಗ್ತಾರೆ. ಕೆಲವರು 1 ಹೊತ್ತು ಏನು ಟೇಸ್ಟ್ ಇರುತ್ತೆ ನೋಡ್ಕೊಂಡು ಬರೋಣ, ಚೆನ್ನಾಗಿದ್ರೆ ಮುಂದೆ ಹೋಗ್ಬೋದಲ್ಲ ಅಂತ ಕೆಲವರು ಹೋಗ್ತಾರೆ. ನೋಡಿ, ಅದಕ್ಕೆ ಒಬ್ಬ ಯುವಕ ಯಾವುದೋ ಒಂದು ಹೋಟೆಲಲ್ಲಿ ಊಟ ಫ್ರೀ ಅಂತ ಹೇಳಿದ್ದಾರೆ. ಅದಕ್ಕೆ ಒಬ್ಬ ಯುವಕ ಆ ಒಂದು ವಿಡಿಯೋವನ್ನು ತೆಗೆದು ಆ ಒಂದು ಫೋಟೋಗಳನ್ನ ಕ್ಲಿಕ್ ಮಾಡಿ ಒಂದಷ್ಟು ಲೈನ್ಸ್ನ ಬರೆದು ಹಾಕಿದ್ದಾರೆ. ನೀವು ಇದನ್ನು ನೋಡ್ಬೋದು. ಭಾರತೀಯರು ಮಾನಸಿಕವಾಗಿ ಬಡವರು ಅಂದರೆ ಅವರು ನಿಜವಾಗ್ಲೂ ಅವರು ಬಡವರಲ್ಲ, ಮಾನಸಿಕವಾಗಿ ಅವರು ಬಡವರಾಗಿದ್ದಾರೆ. ಬೆಂಗಳೂರಿನ ರೆಸ್ಟೋರೆಂಟ್ನಲ್ಲಿ ಫ್ರೀ ಊಟಕ್ಕೆ ಮುಗಿಬಿದ್ದ ಜನರ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಒಂದು ಯುವಕ ಏನೆಲ್ಲ ಬರೆದು ಹಾಕಿದ್ದಾನೆ ಅಂತ ನೋಡೋದಾದರೆ, ಬೆಂಗಳೂರಿನ ರೆಸ್ಟೋರೆಂಟ್ ಒಂದರಲ್ಲಿ ಉಚಿತ ಆಹಾರದ ಆಫರ್ ನೀಡಿದ್ದಕ್ಕೆ ಜನ ತುಂಬ ಹೋಗಿದ್ದಾರೆ. ಈ ಒಂದು ಘಟನೆ ನಡೆದಿದೆ. ರೆಸ್ಟೋರೆಂಟ್ನಲ್ಲಿ ಉಚಿತ ಆಹಾರಕ್ಕಾಗಿ ಜನರು ಬಹಳ ಟೈಮ್ನಿಂದ 1 ಅವರ್ 2 ಅವರ್ 3-4 ಗಂಟೆಗಳಿಂದ ಸರತಿ ಸಾಲಿನಲ್ಲಿ ನಿಂತಿರುವಂತಹ ವಿಡಿಯೋ ಏನಿದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಾಮಾನ್ಯವಾಗಿ ಯಾವುದೇ ಬ್ರ್ಯಾಂಡೆಡ್ ಕಂಪನಿಯಲ್ಲಿ ಬಟ್ಟೆ ಅಥವಾ ಯಾವುದೇ ವಸ್ತುವಿಗೆ ಆಫರ್ ಬಿಟ್ಟಾಗ ಅಥವಾ ಬೈ 1 get 1 ಅಂತಂದಾಗ ಜನ ಮುಗಿ ಬೀಳೋದು ನಾರ್ಮಲ್ಲು, ಖರೀದಿ ಮಾಡೋದು ಕೂಡ ಕಾಮನ್ನು. ನೀವು ಅದನ್ನು ಗಮನಿಸಿರ್ತೀರ. ಆದರೆ ಬೆಂಗಳೂರಿನ ರೆಸ್ಟೋರೆಂಟ್ ಒಂದರಲ್ಲಿ ಉಚಿತ ಆಹಾರದ ಆಫರ್ ನೀಡಿದ್ದಕ್ಕೆ ಜನ ತುಂಬ ಹೋಗಿರುವಂತಹ ಘಟನೆ ನಡೆದಿದೆ. ರೆಸ್ಟೋರೆಂಟ್ನಲ್ಲಿ ಉಚಿತ ಆಹಾರಕ್ಕಾಗಿ ಜನರು ತುಂಬ ಟೈಮ್ನಿಂದ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಊಟಕ್ಕೋಸ್ಕರ ಕಾಯ್ತಾ ಇದ್ರು. ಈ ಒಂದು ವಿಡಿಯೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ವೈರಲ್ ಆಗಿದೆ. ತಮ್ಮ ಔಟ್ಲೆಟ್ಗಳಿಗೆ ಭೇಟಿ ನೀಡುವ ಎಲ್ರಿಗೂ, ಅಂದರೆ ಅವ್ರದ್ದೊಂದು ಔಟ್ಲೆಟ್ಗಳು ಎಲ್ಲೆಲ್ಲಿರುತ್ತೆ ಅಲ್ಲಿ ಯಾರೇ ಭೇಟಿ ನೀಡಿದ್ರು ಕೂಡ ಎಲ್ರಿಗೂ 3 ದಿನಗಳ ಕಾಲ ಉಚಿತ ಆಹಾರವನ್ನು ನೀಡ್ತೀವಿ ಅಂತ ಹಂಚ್ಕೊಂಡಿತ್ತು. ಹೀಗಾಗಿ ಆ ಒಂದು ಬಿಲ್ಡಿಂಗ್ ಮುಂದೆ ಜನರು ಭಾರೀ ಸಂಖ್ಯೆಯಲ್ಲಿ ಕಾಯ್ತಾ ಇದ್ರು. ಒಂದಷ್ಟು ಜನ ದಾರಿ ನಡ್ಕೊಂಡು ಹೋಗೋರು ಏನು ನಡೀತಾ ಇದೆ ಅಂತ ಆಶ್ಚರ್ಯ ಪಡ್ಕೊಂಡು ಕೂಡ ನೋಡ್ತಾ ಇದ್ರು. ಈ ಘಟನೆಯನ್ನು ಅಲ್ಲೇ ಹಾದು ಹೋಗುವಂಥ ವ್ಯಕ್ತಿಯೊಬ್ಬರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಡಿಯೋನ ಹಂಚ್ಕೊಂಡಂತಹ ವ್ಯಕ್ತಿ ಆರ್ಥಿಕ ಬಡತನಕ್ಕಿಂತ, ಈಗ ನೋಡಿ ಭಿಕ್ಷುಕರು ಪಾಪ, ಅವರಿಗೆ ಕೆಲವರು ಊಟ ಇರಲ್ಲ, ಕೆಲವರಿಗೆ ಮಲ್ಗಕ್ಕೆ ಜಾಗ ಇರಲ್ಲ, 1 ಹೊತ್ತು ಊಟಕ್ಕೂ ಕೂಡ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗ್ತಾ ಇರ್ತಾರೆ. ಅಂಥವ್ರಿಗಿಂತ ಆರ್ಥಿಕ ಬಡತನಕ್ಕಿಂತ ಭಾರತೀಯರು ಮಾನಸಿಕವಾಗಿ ಬಡವರಾಗಿದ್ದಾರೆ. ಇಷ್ಟು ಉದ್ದವಾದ ಸಾಲ್ ಏಕಿದೆ ಅಂತ ಒಮ್ಮೆ ಊಹಿಸಿ ಎಂದು ಹೇಳಿದ್ದಾರೆ. ಒಂಥರ ಟೀಕೆ ಮಾಡ್ದಂಗೆ ಹೇಳಿದ್ದಾರೆ. ನೋಡಿ, ಆರ್ಥಿಕವಾಗಿ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾರೆ, ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಹಾಕ್ಕೊಂಡಿದ್ದಾರೆ. ಫ್ರೀ ಅಂದಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಇಲ್ಲಿಗೆ ಬಂದಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ದವ್ರು ಇನ್ನೇನು ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನ ಖ್ಯಾತ ಬಾಬಾ ಈ ಟಿಫನ್ ರೆಸ್ಟೋರೆಂಟ್ನ ಹೊಸ ಶಾಖೆ ಇತ್ತೀಚೆಗೆ ಆರಂಭವಾಗಿತ್ತು. ಇದನ್ನು ಪ್ರಚಾರ ಮಾಡೋದಕ್ಕಾಗಿ ಜೂನ್ 29ನೇ ತಾರೀಕಿಂದ ಜುಲೈ 1ರವರೆಗೆ 3 ದಿನಗಳ ಕಾಲ ಗ್ರಾಹಕರಿಗೆ ಉಚಿತ ಆಹಾರದ ಆಫರನ್ನು ನೀಡಲಾಗಿತ್ತು. ಜನರು ಉತ್ತಮ ಆಹಾರಕ್ಕಾಗಿ ಅಲ್ಲ, ಉಚಿತ ಆಹಾರಕ್ಕಾಗಿ ಅಂತ ಸಾಲುಗಟ್ಟಿ ಉಚಿತ ಆಹಾರಕ್ಕಾಗಿ ಬಂದಿದ್ದಾರೆ ಅವರು. ಉತ್ತಮ ಅಂದರೆ ಕ್ವಾಲಿಟಿ ಇರಬೇಕು, ಆ ಥರದ್ದೆಲ್ಲ ಏನಿಲ್ಲ, ಫ್ರೀಯಾಗಿ ಎಲ್ಲಿ ಊಟ ಸಿಕ್ಕುತ್ತೋ ಅಲ್ಲಿ ಹೋಗ್ತಿರ್ತಾರೆ, ಸಾಲುಗಟ್ಟಿ ನಿಂತಿದ್ದಾರೆ ಅಂತ ಪೋಸ್ಟ್ನಲ್ಲಿ ಬರೆದು ಹಾಕ್ಕೊಂಡಿದ್ದಾನೆ. ಅವರು ಬರೆದಿದ್ದಾರೆ, ಭಾರತವು ವಿಚಿತ್ರ ದೇಶ, ಇಲ್ಲಿ ಜನರು ಆರ್ಥಿಕವಾಗಿ ಬಡವರಲ್ಲ, ಆದರೆ ಮಾನಸಿಕವಾಗಿ ಇಲ್ಲಿರೋರು ಬಡವರು, ಸಾಲಿನಲ್ಲಿ ನಿಂತಿರೋರು ಅನೇಕ ಜನರು ಶ್ರೀಮಂತ ಕುಟುಂಬಗಳಿಂದ ಬಂದಂತೆ ಕಾಣಿಸ್ತಿದ್ದಾರೆ ಅಂತ ಆ ಒಂದು ಪೋಸ್ಟ್ ಕೆಳಗಡೆ ಬರ್ಕೊಂಡಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ನಟಿಗರು ನಾನಾ ಬಗೆಯ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಬಳಕೆದಾರರೊಬ್ಬರು, ಇದು ನಮ್ಮ ಭಾರತದಲ್ಲಿ ಮಾತ್ರ ನಡೆಯೋದಿಲ್ಲ, ಇಟಲಿ, ವಿಯೆಟ್ನಾಂ ಮತ್ತು ಇತರ ದೇಶಗಳಲ್ಲಿ ಕೂಡ ಜನಪ್ರಿಯ ತಿನಿಸುಗಳಿಗಾಗಿ ನಿಂತಿರುವ ಜನರನ್ನು ನಾನು ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನೊಬ್ಬರು, ಉಚಿತ ಎಂದಾಗ ಜನ ಎಷ್ಟು ಗಂಟೆ ಕಾಯಲು ಕೂಡ ಸಿದ್ಧರಿರ್ತಾರೆ ಅಂತ ಬರ್ಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮ.